ನಮಸ್ಕಾರ ಎಲ್ಲರಿಗೂ. ಗುಪ್ತಚರ ಇಲಾಖೆ ಹುದ್ದೆಗೆ ಅರ್ಜಿ ಆಹ್ವಾನ ಬಿಟ್ಟಿದ್ದಾರೆ. ಮತ್ತು ವಯಸ್ಸು ಮತ್ತು ಯಾವಾಗ ಅಪ್ಲಿಕೇಶನ್ ಹಾಕಬೇಕಂತೆಲ್ಲ ಹೇಳ್ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಕೊಡಿರಿ. ಕೇಂದ್ರ ಸರ್ಕಾರ ಗೃಹ ಸಚಿವಾಲಯವು ಅಧೀನದ ಗುಪ್ತಚರ ಬ್ಯೂರೋ, ಇಂಟೆಲಿಜೆನ್ಸ್ ಬ್ಯೂರೋ IB ಹುದ್ದೆಗಳ ನೇಮಕಾತಿ ಅರ್ಜಿ ಆಹ್ವಾನಿಸಲಾಗಿದೆ. ಗುಪ್ತಚರ ಬ್ಯೂರೋ ಭದ್ರತಾ ಸಹಾಯಕ ಹಾಗೂ ಕಾರ್ಯನಿರ್ವಾಹಕ 4987 ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಕನ್ನಡ ಬಲ್ ಅವರಿಗೆ 204 ಹುದ್ದೆಗಳು. ದೇಶಾದ್ಯಂತ ಈ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಅಭ್ಯರ್ಥಿಗಳಿಗೆ ಆಯಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಸ್ಥಳೀಯ ಭಾಷಾಧ್ಯಯನ ಕಡ್ಡಾಯವಾಗಿದೆ. ಕನ್ನಡ ಓದಲು ಬರೆಯಲು ಬಲ್ಲ ಅಭ್ಯರ್ಥಿಗಳು ಬೆಂಗಳೂರು ಕಚೇರಿಯಲ್ಲಿ 204 ಸ್ಥಾನಗಳಿವೆ. ಜುಲೈ 26ರಿಂದ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಆಗಸ್ಟ್ 17ರ ದಿನ ಕೊನೆಯಾಗುತ್ತದೆ. ಯಾರೆಲ್ಲ ಆಸಕ್ತಿ ಇದೆ ಸಲ್ಲಿಸಿ. ಮತ್ತು ವಯಸ್ಸು ಎಲ್ಲಿ ಸಲ್ಲಿಸಬೇಕಂತ ಎಲ್ಲ ಕೊಡ್ತೀನಿ, ಮುಂದೆ ನೋಡಿ. ವಿದ್ಯಾರ್ಥಿ ಮತ್ತು ನೇಮಕಾತಿ ವಿವರ. ಮೊದಲೇ ಹೇಳಿದಂತೆ ಗುಪ್ತಚರ ಇಲಾಖೆಯ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹಾಗೂ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. 10ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಜೊತೆ ಆಯಾ ಕಚೇರಿಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ನಿವಾಸಿಯಾಗಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ವಯೋಮಿತಿ ಇದೇ ಆಗಸ್ಟ್ 17ಕ್ಕೆ ಅನ್ವಯವಾಗುವಂತೆ ಕನಿಷ್ಠ 18ರಿಂದ 27 ವರ್ಷದ ಆಗಿರಬೇಕು. 18ರಿಂದ 27 ವರ್ಷದೊಳಗೆ ಇರೋರು ಅರ್ಜಿ ಸಲ್ಲಿಸಬಹುದು. OBCಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಮಿತಿ ಸಡಿಲಿಕೆ ಅನ್ವಯವಾಗಿದೆ. ಮಾಸಿಕ ವೇತನವೆಷ್ಟು ಅಂದರೆ, ಈ ನೇಮಕ ನಡೆಯುತ್ತಿರುವ ಗುಪ್ತಚರ ಇಲಾಖೆಯ ಭದ್ರತಾ ಸಹಾಯಕರ ಹುದ್ದೆಗಳಿಗೆ ಗ್ರೂಪ್ C ಹುದ್ದೆಗಳಾಗಿದ್ದು, ಆಯ್ಕೆಯಾದವರಿಗೆ 7ನೇ ವೇತನ ಆಯೋಗದ ಅನ್ವಯ 21,700ರಿಂದ 69,000 ಮಾಸಿಕ ವೇತನ ಸಿಗುತ್ತದೆ. ಇದರ ಜೊತೆಗೆ ಮನೆ ಬಾಡಿಗೆ ಇತರ ಸೌಲಭ್ಯಗಳು ಇರುತ್ತದೆ. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ತಿಳಿಸ್ಕೊಡ್ತೀನಿ. 3 ಹಂತಗಳು ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಮೊದಲನೇ ಹಂತದಲ್ಲಿ ಕಂಪ್ಯೂಟರ್ ಆಧಾರಿತ ಆಪ್ಟಿಟ್ಯೂಡ್ ಪರೀಕ್ಷೆ ನಡೆಸಲಾಗುತ್ತದೆ. ಇಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ 2 ಹಂತದಲ್ಲಿ ಕನ್ನಡದಿಂದ ಇಂಗ್ಲೀಷ್ ಹಾಗೂ ಇಂಗ್ಲೀಷದಿಂದ ಕನ್ನಡಕ್ಕೆ 500 ಪದಗಳನ್ನು ಲೇಖನವನ್ನು ಅನುವಾದ ಮಾಡಬೇಕಾಗಿರುತ್ತದೆ. ಕೊನೆಯ ಹಂತದಲ್ಲಿ ಸಂದರ್ಶನ ನಡೆಸಲಾಗುತ್ತದೆ. ಮೊದಲ ಹಂತದ ಪರೀಕ್ಷೆಯಲ್ಲಿ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಇಂಗ್ಲೀಷ್ ಭಾಷೆ, ಜನರಲ್ ಸ್ಟಡೀಸ್ ಸೇರಿ 100 ಅಂಕದ ಪ್ರಶ್ನೆಗಳಿರುತ್ತವೆ. ಅರ್ಜಿ ಶುಲ್ಕ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ. ಆಸಕ್ತಿ ಅಭ್ಯರ್ಥಿಗಳು ತಮ್ಮ ಅಥವಾ ಯಾವುದು ಶಿವಸಿಂಧು ಕಚೇರಿಗೆ ಭೇಟಿ ನೀಡುವ ಮೂಲಕ ಆಗಸ್ಟ್ 17ರಂದು ರೊಳಗಾಗಿ ಅರ್ಜಿ ಸಲ್ಲಿಸಬೇಕು. ಸಾಮಾನ್ಯ ಹಿಂದುಳಿದ ಹಾಗೂ ಆರ್ಥಿಕ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 500 ಹಾಗೂ SC/ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 50 ರು ಅರ್ಜಿ ಶುಲ್ಕವಿರುತ್ತದೆ. 50 ರೂಪಾಯಿ ಇರುತ್ತದೆ. ಸಾಮಾನ್ಯ ಹಿಂದುಳಿದವರಿಗೆ 500 ರೂಪಾಯಿ ಇದ್ದರೆ SC/STದವರಿಗೆ 50 ರೂಪಾಯಿ ಇರುತ್ತದೆ. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಕೆ 26/7/2025. ಅರ್ಜಿ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 17/8/2025. ಅಷ್ಟರೊಳಗೆ ಅರ್ಜಿಯನ್ನು ಸಲ್ಲಿಸಿ. ಯಾರಿಗೆ ಆಸಕ್ತಿ ಇದೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಜಾಬ್ ಹುಡುಕಾಡ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಹೊಸ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ.